ಹಲೋ ಎವ್ರಿವಾನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆ ಇರೋದು ತುಮಕೂರಲ್ಲಿ, ಮದುವೆ ಇರೋದು ಸೋಲೂರಲ್ಲಿ. ಸೊ ಮದುವೆಗೆ ನಾವು ಶನಿವಾರನೇ ಹೊರಟಿದ್ದೆ. ಸಂಡೇ ರಿಸೆಪ್ಷನ್ ಆ್ಯಂಡ್ ಮಂಡೇ ಮುಹೂರ್ತ. ಸೊ ಸ್ಯಾಟರ್ಡೇನೇ ನಾನು ತುಮಕೂರಿಗೆ ಹೋದೆ. ನಾನು ತುಮಕೂರು ಹೋಗೋ ಅಷ್ಟೊತ್ತಿಗೆ ಅರೌಂಡ್ 11 ಆಗಿತ್ತು. ಹೋದ ತಕ್ಷಣ ನಮ್ಮ ಬ್ಯೂಟಿಫುಲ್ ಬ್ರೈಡ್ ಮೆಹಂದಿ ಎಲ್ಲ ಹಾಕ್ಕೊಂಡು ಅರಿಶಿನ ಶಾಸ್ತ್ರಕ್ಕೆ ರೆಡಿಯಾಗಿದ್ಲು. ನಮ್ಮ ಕಡೆ ಎಲ್ಲ ಮದುವೆ ಒಂದೇ ದಿನ ಇರುತ್ತೆ. ಮಾರ್ನಿಂಗ್ ಮುಹೂರ್ತ ಇರುತ್ತೆ, ಆಮೇಲೆ ರಿಸೆಪ್ಷನ್ ಇರುತ್ತೆ. ಬಟ್ ಕೆಲವೊಂದು ಸೈಡು ಮದುವೆ ಹಿಂದಿನ ದಿನ ರಿಸೆಪ್ಷನ್ ಇರುತ್ತೆ, ಆಮೇಲೆ ಮುಹೂರ್ತ ಇರುತ್ತೆ ನೆಕ್ಸ್ಟ್ ಡೇ. ರಿಸೆಪ್ಷನಿಗೆ ತುಂಬ ಜನ ಇರ್ತಾರೆ, ಬಟ್ ಮುಹೂರ್ತಕ್ಕೆ ಅಷ್ಟೊಂದೇನು ಜನ ಇರಲ್ಲ. ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ. ಆ್ಯಂಡ್ ಡೆಕೋರೇಷನ್ಸ್ ಈಗ ಮಾಡಿದರು, ಹಳದಿದು ಸೂಪರಾಗಿ ಮಾಡಿದರು ಡೆಕೋರೇಷನ್. ಆ್ಯಂಡ್ ಅಲ್ಲಿ ಮತ್ತು ಪೂಜೆ ಎಲ್ಲ ಮಾಡಿ ಮತ್ತು ದಾಸಪ್ಪನೆಲ್ಲ ಕರೆಸ್ತಾರೆ. ಅಂದರೆ ಒಂದೊಂದು ಕ್ಯಾಸ್ಟ್ ಮೇಲೆ ಡಿಪೆಂಡ್. ನಾವು ಹೀಗೆಲ್ಲ ಮಾಡೋಲ್ಲ, ಇವರು ಗೌಡಾಸು. ಸೊ ಈ ಥರ ಎಲ್ಲ ಮಾಡಿದ್ದಾರೆ ಅವರು. ಪೂಜೆ ಎಲ್ಲ ಮುಗಿಸ್ಕೊಂಡು ದಾಸಪ್ಪನಿಗೆ ಊಟ ಎಲ್ಲ ಹಾಕಿ ಕಳ್ಸಾದ್ಮೇಲೆ ನಾವು ಅರ್ಶಿನ ಸ್ಟಾರ್ಟ್ ಮಾಡಿದ್ವಿ. ಇವಳು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್. ಮದುವೆಗೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇಬ್ಬರೂ ಬಂದಿದ್ದರು. ನಮ್ಮ ಗ್ರೂಪಲ್ಲಿ ಅನ್ಮ್ಯಾರಿಡ್ ಅಂದರೆ ಸದ್ಯಕ್ಕೆ ಇವಳೊಬ್ಬಳೇ. ಅರ್ಶಿನ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಎಲ್ಲರೂ ಬಂದು ನೀರು ಹಾಕ್ತಾಯಿದ್ರು. ಪಾಪ ಅವಳು ಚಳಿನಲ್ಲಿ ನಡಕ್ತಾಯಿದ್ಲು. ಅವಳ ತಂಗಿ ಅಂತೂ ಡ್ರಮ್ ಇಟ್ಕೊಂಡೇ ಸುರಿತಾ ಇದ್ಲು ನೀರನ್ನ. ಇನ್ನು ಅಕ್ಕ ಸಿಗಲ್ಲ, ಸಿಕ್ಕಿದ್ದೆ ಚಾನ್ಸ್ ಹಾಕೋಬಿಡೋಣ ಅಂತ. ತುಂಬ ಚೆನ್ನಾಗಿತ್ತು ಅರ್ಶಿನ, ಎಂಜಾಯ್ ಮಾಡಿದ್ವಿ ಎಲ್ಲರೂ. ಟೈಮ್ ಫ್ಲೈಸ್ ಸೋ ಸೂನ್ ಅನಿಸುತ್ತೆ ನನಗೆ. ನಾವು 4 ಜನನೂ ಇನ್ನೂ ಮೊನ್ನೆ ಆ ಡೆಸ್ಕಲ್ಲಿ ಕುತ್ಕೊಂಡಿರೋ ನೆನಪಾಗ್ತಿದೆ. 4 ಇಯರ್ಸ್ ಕೂಡ ನಾವು 4 ಜನನೂ ಒಟ್ಟಿಗೆ ಕುತ್ಕೊಂಡಿದ್ವಿ. ಎಷ್ಟು ಬೇಗ ಒನ್ ಬೈ ಒನ್ ಒಬ್ಬೊಬ್ಬರೇ ಮದುವೆ ಆಗ್ತಾಯಿದ್ದಾರೆ. ಎಷ್ಟು ಬೇಗ ಟೈಮ್ ಫ್ಲೈ ಆಗ್ತಾಯಿದೆ ಅಂತ ಫೀಲ್ ಆಯಿತು ನನಗೊಂದು ಕ್ಷಣ. ಇದು ನಾವು ಚೌಟ್ರಿಗೆ ಹೊರಡಬೇಕಾದ್ರೆ ಮಧ್ಯಾಹ್ನ ಅರೌಂಡ್ 1 o'clock ಹಂಗೆ ಚೌಟ್ರಿಗೆ ಹೊರಡ್ತಾ ಇದ್ವಿ. ಸೊ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ನನಗಷ್ಟು ಈ ಶಾಸ್ತ್ರದ ಬಗ್ಗೆ ಎಲ್ಲ ಗೊತ್ತಿಲ್ಲ. ಆಫ್ಟರ್ ಮ್ಯಾರೇಜ್ ಇದೆ, ನಾನು ಫಸ್ಟ್ ಟೈಮ್ ಒಂದು ಮದುವೆನ ಅಟೆಂಡ್ ಆಗ್ತಾ ಇರೋದು, ಮತ್ತು ಶಾಸ್ತ್ರಗಳಲ್ಲೂ ನಾನು ಇನ್ವಾಲ್ವ್ ಆಗ್ತಾ ಇರೋದು. ನಾವು ಚೌಟ್ರಿಗೆ ಹೋಗೋ ಆನ್ ದ ವೇನೇ ನಮಗೆ ಸಾಲು ಮರದ ತಿಮ್ಮಕ್ಕ ಗೊತ್ತಿರುತ್ತೆ ಎಲ್ರಿಗೂ. ಅವ್ರದ್ದು ಆಲದ ಮರ ಹಾಕಿರೋದು ರೋಡ್ ಸೈಡೇ ಇತ್ತು. ಆನ್ ದ ವೇ ಅದೇ ರೋಡ್ನಲ್ಲೇ ನಾವು ಹೋದ್ವಿ. ಸೊ ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಚೌಟ್ರಿ ರೀಚ್ ಆಗಿದ ತಕ್ಷಣ ಹುಡುಗನ ಮನೆಯವರು ಹುಡುಗ ಎಲ್ಲ ಬಂದು ವೆಲ್ಕಮ್ ಮಾಡಿದರು, ಮತ್ತು ಅವ್ರದ್ದು ಶಾಸ್ತ್ರಗಳೇನೇನಿದೆ ಅವೆಲ್ಲ ಮಾಡಿದರು. ನಮ್ಮ ಹುಡುಗಿಗೆ ಫುಲ್ ಖುಷಿ. ಪುನೀತ್ ಕಾವ್ಯಂಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದರು. ಅದಾದಮೇಲೆ ಅವ್ರದ್ದು ಶಾಸ್ತ್ರಗಳು ಸ್ಟಾರ್ಟ್ ಆಯಿತು. ಲಗ್ನ ಕಟ್ಟಿಸೋ ಶಾಸ್ತ್ರ. ಹುಡುಗ ಅಪ್ಪ ಅಮ್ಮ ಮತ್ತು ಹುಡುಗಿ ಅಪ್ಪ ಅಮ್ಮ ಅವ್ರವ್ರದ್ದು ಮದುವೆ ಪತ್ರಿಕೆನ ಎಕ್ಸ್ಚೇಂಜ್ ಮಾಡಿಕೊಂಡು ಅದು ಓದ್ಬಿಟ್ಟು ಫುಲ್ ಕಂಪ್ಲೀಟ್ ಮಾಡ್ತಾರೆ. ಅದು ಲಗ್ನ ಕಟ್ಟಿಸೋ ಶಾಸ್ತ್ರ ಅಂತೆ. ಅದಾದಮೇಲೆ ನಾವು ಚೌಟ್ರಿಗೆ ಬಂದಾದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಅರೌಂಡ್ 7 o'clock. ಸೊ ಹೀಗಿತ್ತು ಡೆಕೋರೇಷನ್ ಎಲ್ಲ. I'm ready to take the risk.
ಅದಾದಮೇಲೆ ನಾವು ಊಟ ಮುಗಿಸ್ಕೊಂಡು ಬಂದ್ವಿ. ಅವತ್ತಿನ ದಿನವೇ ನನ್ನ ಫ್ರೆಂಡ್ ಅಂಜುದು ಬರ್ಡೇ ಇತ್ತು. ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಥಿಂಕ್ ನಾವಿಬ್ಬರು ಒಟ್ಟಿಗೆ ಒಂದೇ ರೂಮಲ್ಲಿ ಇರೋದು ಅವಳ ಬರ್ಡೇ ದಿನ. ಆಮೇಲೆ ಅವಳನ್ನ ಕೇಕ್ ಕಟ್ ಮಾಡಿಸೋಣ ಅಂತ ಕರ್ಕೊಂಬಂದೆ. ಅವಳ ಬರ್ಡೇ ಎಲ್ಲ ಆದಮೇಲೆ ಅರೌಂಡ್ 11 o'clock or 1:30 ಅವರು ಶಾಸ್ತ್ರಗಳನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಮಾರ್ನಿಂಗ್ ಮುಹೂರ್ತ ಆಯಿತು. ನಾವು ನೈಟ್ ಶಾಸ್ತ್ರಕ್ಕೆ ಯಾವುದಕ್ಕೂ ಎದ್ದಿರಲಿಲ್ಲ, ಬಿಕಾಸ್ ಮಾರ್ನಿಂಗ್ ಎದ್ದೇಳೋಕ್ಕಾಗಲ್ಲ ಅಂತ ನಾವು ಡೈರೆಕ್ಟು ಮುಹೂರ್ತಕ್ಕೆ ಎದ್ದು ರೆಡಿ ಆಗಿಬಿಟ್ಟು ಬಂದ್ವಿ. ಅವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ದೇ ಬೋತ್ ಲುಕ್ ಗುಡ್ ಟುಗೆದರ್ ಆ್ಯಸ್ ಅ ಪೇರ್. ಕಾವ್ಯನ ಮದುವೆ ಆಗೇ ಹೋಯಿತು. ನನಗೆ ತುಮಕೂರಿಂದ ರಿಟರ್ನ್ ಟ್ರೈನ್ 4 o'clock ಆಗಿತ್ತು. ನಾನು ಅರೌಂಡ್ 9 o'clock ಮನೆ ರೀಚ್ ಆದೆ. ರಿಟರ್ನ್ ಟ್ರೈನ್ಗೆ ಬಂದೆ ನಾನು. ಗಗನ ಮಳೆಯ ಹರಿಸಿ ತಿಳಿಸಿ ಬಿಡುವೆ ಪ್ರೀತಿಯ ಹೇ ಧರಣಿ ಆಗಿ ಕಳಿಸಿ ತಿಳಿಸಿ ಕೊಡುವೆ ಆಸೆಯ ಜಗದಲ್ಲಿ ಹೋಗಬೇಕು ಪಾಠಕ್ಕಾಗಿ ಅವರಲ್ಲಿ ಗಗನ ಮಳೆಯ ಹರಿಸಿ ತಿಳಿಸಿ ಬಿಡುವೆ ಪ್ರೀತಿಯ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ, ಆಲ್ ಟೇಕ್ ಕೇರ್.